ಇವತ್ತು ಹೊರಗಡೆ ಎಲ್ಲೋ ಹೋಗೋದಿರಲಿಲ್ಲ ಅಂತ ಬೆಳಗಿಂದ ಸಾಯಂಕಾಲ ತನಕ ಮೊಬೈಲ್ ಯೂಸ್ ಮಾಡ್ಕೊಂಡು ಕುಂತಿದ್ದೆ. ಸಾಯಂಕಾಲ ಎಷ್ಟು ಯೂಸ್ ಆಗಿದೆ ನೆಟ್ ಅಂತ ನೋಡ್ತಿದ್ದೀನಿ, 15 GB ಯೂಸ್ ಆಗಿದೆ. ಬೆಳಗಿಂದ ಫೋನ್ ಯೂಸ್ ಮಾಡಿ ಬೇಜಾರಾಗಿತ್ತು. ನೈಟ್ ಊಟ ಮಾಡ್ಕೊಂಡು ನಾನು ಚಂದು ವಾಕಿಂಗ್ ಮಾಡ್ತಾ PPS ಫೀಲ್ಡ್ ಇಂದ ಹೋಗ್ತಿದ್ವಿ. ಇಲ್ಲಿ ಚಂದು ನೋಡ್ದ PPS ಫೀಲ್ಡ್ ಎಕ್ಸ್ಪೋ ಹಾಕಿದ್ದಾರೆ ಅಂತ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಅನ್ಸುತ್ತೆ, ಇವ್ರು ಮುಂಚೆನೆ ಕ್ಲೋಸ್ ಮಾಡಿದ್ರು. ಹೊರಗಡೆ ಒಂದು ಸೈಡ್ ಮಾತ್ರ ಓಪನ್ ಇತ್ತು. ಏನೇನು ಐಟಮ್ ಇದಾವೆ ಅವೆಲ್ಲ ನೋಡಿದ್ವಿ. ಅವ್ರು ಕ್ಲೋಸ್ ಮಾಡ್ತಿದ್ರು, ಜಾಸ್ತಿ ಅವರಿಗೆ ಟೈಮ್ ವೇಸ್ಟ್ ಮಾಡಿಸ್ಲಿಲ್ಲ. ಹಂಗೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿ ನಾನು ಸಿಂಕೋರ್ ಮನೆ ಹತ್ರ ಬಂದು ಇವನಿಗೆ ಕರ್ಕೊಂಡು ಇವತ್ತು ಕಾಲೇಜ್ ಹತ್ರ ಹೋಗಿ ಬರೋಣ ಅಂತ ಬಂದಿದ್ದೆ. ಇದೆಲ್ಲ ಇದು ಬೋರ್ಡ್ ಅದೇ, ಬಿಲ್ಡಿಂಗ್ ಇಲ್ಲ, ಬರೀ ಮರ ಬೆಳೆದದ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜೇ ಇಲ್ಲ. ಇಲ್ಲಿ ಯಾರು ಇರಲಿಲ್ಲ. ಸೈನ್ಸ್ ಕಾಲೇಜ್ ಫೀಲ್ಡಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿತ್ತು. ಇಲ್ಲಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಪಂದ್ಯಕ್ಕೆ ವರುಣರಾಯನ ಆಗಮನ, ಆದ್ದರಿಂದ ಈ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಓ ಮೈ ಗಾಡ್! ಆದರೂ ಕಿಲಾಡಿಗಳ ಡೆಡಿಕೇಶನ್ ಅನ್ನು ನೋಡಿ ಹೇಗೆ ಮಳೆಯಲ್ಲೂ ತಮ್ಮ ಆಟವನ್ನು ಮುಂದುವರಿಸುತ್ತಿದ್ದಾರೆ. ಓ ಮೈ ಗಾಡ್! ಈ ಮೂಲಕ ಮಳೆ ಜೋರಾದರೂ ತಮ್ಮ ಕಿಲಾಡಿಗಳ ಡೆಡಿಕೇಶನ್ ನೋಡಿ. ಮಳೆಯು ನಿಂತಿರೋ ಕಾರಣ ಆಟಗಾರರು ಅಂಕಣದಲ್ಲಿ ತಮ್ಮ ಪ್ರವೇಶವನ್ನು ಮಾಡುತ್ತಿದ್ದಾರೆ. ಫೀಲ್ಡಿಂಗ್ ಟೀಮ್ ಬಂದಿದೆ. ಓ ಮೈ ಗಾಡ್! ಬ್ಯಾಟಿಂಗ್ ಟೀಮ್ ಆಗಮನ, ತಿಲಕ್ ಹಾಗೂ ಚಿನ್ನನ ಆಗಮನ. ಸಿಂಗ ಆ್ಯಂಕರಿಂಗ್ ಮಾಡಿದ ಅದೆಲ್ಲ ಕೇಳಿಸ್ಕೊಂಡೆ. ಚಂದ್ರವಳ್ಳಿ ಹತ್ರ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡ್ತಿದ್ರು, ಅಲ್ಲಿಗೆ ಬಂದ್ವಿ. ರೀಲ್ಸ್ ಎಲ್ಲ ಮಾಡಿದ್ದಾಯ್ತು, ಮತ್ತೆ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡೆ. ನಿನ್ನೆ ನೈಟ್ ಎಕ್ಸ್ಪೋ ನೋಡೋಕೆ ಆಗಿರಲಿಲ್ಲ ಅಂತ ಇವತ್ತು ನೈಟ್ ಬಂದ್ವಿ. ಇಲ್ಲೆಲ್ಲ ಎಲೆಕ್ಟ್ರಾನಿಕ್ ಐಟಮ್ ಮತ್ತೆ ಬೇರೆದೇನೇನಿದೆ ಎಲ್ಲ ನೋಡಿದ್ವಿ. ಸ್ವಲ್ಪ ತಿಲ್ಲ ಸುತ್ತಾಡಿ ಮನೆಗೆ ಬಂದು ಮಲ್ಕೊಂಡ್ವಿ.